ओम शांति। मीठे बच्चे, तुम्हारा प्रतिज्ञा है कि जब तक हम पावन नहीं बने तब तक बाबा को याद करते रहेंगे. ಶಿವ ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ನಿಮ್ಮ ಒಂದು ಪ್ರತಿಜ್ಞೆ ಆಗಿದೆ. ಎಲ್ಲಿವರೆಗೆ ನಾವು ಪಾವನರಾಗೋದಿಲ್ಲ ಅಲ್ಲಿವರೆಗೂ ಬಾಬಾ ನೆನಪು ಮಾಡ್ತಾನೆ ಇರ್ತೀವಿ. तो एक बाप को ही प्यार करेंगे. ಒಬ್ಬ ತಂದೆಯನ್ನೇ ನಾವು ಪ್ರೀತಿ ಮಾಡ್ತಾ ಇರ್ತೀವಿ. ಅಂದರೆ ಪವಿತ್ರರಾಗೋವರೆಗೂ ಕೂಡ ನಿರಂತರವಾಗಿ ನೆನಪಿರಬೇಕು, ನೆನಪು ಮಾಡ್ತಾನೆ ಇರಬೇಕು ಅನ್ನೋದು. ಇವತ್ತಿನ ಪ್ರಶ್ನೆ ಇದೆ, ಸಯಾನೆ ಬಚ್ಚೆ ಸಮಯ ಕೋ ದೇಖ್ತೆ ಹುಯೆ ಕೌನ್ ಸಾ ಪುರುಷಾರ್ಥ ಕರೆಂಗೆ. ಬುದ್ಧಿವಂತರಾಗಿರ್ತಕ್ಕಂಥ ಮಕ್ಕಳು ಸಮಯವನ್ನು ನೋಡ್ತಾ ಯಾವ ಪುರುಷಾರ್ಥ ಮಾಡ್ತಾರೆ? ಇವತ್ತು ಸಮಯ ಏನು ನಡೀತಾ ಇದೆ, ಎಷ್ಟು ಫಾಸ್ಟ್ ಗತಿಯಲ್ಲಿ ಹೋಗ್ತಾ ಇದೆ, ಯಾವ ಪುರುಷಾರ್ಥ ಮಾಡ್ತಾರೆ? ಉತ್ತರ, अंत में जब शरीर छूटे तो बस एक बाप की ही याद रहे. ಅಂತಿಮ ಸಮಯದಲ್ಲಿ ಯಾವಾಗ ಶರೀರ ಬಿಟ್ಟು ಹೋಗ್ತೀವಿ ಆಗ ಕೇವಲ ಒಬ್ಬ ತಂದೆಯ ನೆನಪಿನಲ್ಲೇ ಇರ್ತೀವಿ. ಅವ್ರು ಕುಚ್ ಬಿ ಯಾದ್ ನಾಯ್, ಬೇರೆ ಇನ್ನೇನು ನೆನಪಿಗೆ ಬರಬಾರ್ದು. ಅದಕ್ಕಾಗಿ ಪುರುಷಾರ್ಥ ಮಾಡ್ತಾ ಇರ್ತೀವಿ. ಐಸಾ ಪುರುಷಾರ್ಥ ಸಯಾನೆ ಬಚ್ಚೆ ಅಭಿ ಸೇ ಹಿ ಕರ್ತೆ रहेंगे. ಇಂಥ ಒಂದು ಪುರುಷಾರ್ಥವನ್ನ ಬುದ್ಧಿವಂತರಾಗಿರ್ತಕ್ಕಂಥ ಮಕ್ಕಳು ಈಗಿನಿಂದಲೇ ಮಾಡ್ತಾ ಇರ್ತಾರೆ. कर्मातीत बनकर जाना है, इसके लिए इस पुराने काल से ममत्व निकालते जाओ. ಕರ್ಮಾತೀತರಾಗಿ ಹೋಗಬೇಕಾಗಿದೆ. ಅದರಿಂದ ಈ ಹಳೆಯ ಶರೀರವನ್ನು, ಇದರ ಮೇಲೆ ಮೋಹವನ್ನು ತೆಗಿತಾ ಹೋಗಿ. ಬಸ್ ಹಮ್ ಜಾ ರಹೇ ಹೇ ಬಾಬಾ ಕೆ ಪಾಸ್. ಬಸ್ ನಾವು ಹೋಗ್ತಾ ಇದ್ದೀವಿ ಬಾಬಾರವರ ಬಳಿಗೆ. ಗೀತ್ ನಾವು ಹಂಸೆ ಜುದಾ ಹೋಂಗೆ, ಅಂದರೆ ನಮ್ಮಿಂದ ಅವರು ಬೇರ್ಪಡೋದಿಲ್ಲ, ನಾವು ಅವರಿಂದ ಬೇರ್ಪಡೋದಿಲ್ಲ. ಓಂ ಶಾಂತಿ. ಬಾಪ್ ಬೈಟ್ ಬಚ್ಚೋಂ ಕೋ ಸಮझाते हैं. ತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬಚ್ಚೆ ಪ್ರತಿಜ್ಞಾ ಕರ್ತೆ ಹೇ ಬೇಹದ್ ಕಾ ಬಾಬಾ ಸೆ. ಮಕ್ಕಳು ಕೂಡ ಪ್ರಾಮಿಸ್ ಮಾಡ್ತೀವಿ ಬೇಹದ್ದಿನ ತಂದೆ ಜೊತೆಯಲ್ಲಿ. बाबा हम आपके बने हैं अंत तक जब तक हम ಶಾಂತಿಧಾಮ में पहुंचे. ಬಾಬಾ ನಾವು ನಿಮ್ಮವರಾಗ್ತೀವಿ, ಕೊನೆಯವರೆಗೂ ಕೂಡ ನಾವು ಶಾಂತಿಧಾಮದಲ್ಲಿ ತಲುಪುವವರೆಗೂ ಕೂಡ ನಾವು ನಿಮ್ಮವರಾಗೇ ಇರ್ತೀವಿ. आपको याद करने से हमारा जन्म जन्मांतर के पाप जो सिर पर है वह जल जाएंगे. ನಿಮ್ಮನ್ನೇ ನೆನಪು ಮಾಡ್ತಾ ಮಾಡ್ತಾ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳೇನು ತಲೆ ಮೇಲಿದೆ ಅದು ಕೂಡ ಸುಟ್ಟೋಗುತ್ತೆ. इसको ही योग अग्नि कहा जाता है. ಇದಕ್ಕೇನೆ ಯೋಗ ಅಗ್ನಿ ಅಂತ ಹೇಳಲಾಗುತ್ತೆ. ಅವ್ರ कोई ಉಪಾಯ ಹೈ नहीं, ಬೇರೆ ಇನ್ಯಾವುದೇ ಐಡಿಯಾ ಇಲ್ಲ. ಪತಿತ್ ಪಾವನ್ ವ ಶ್ರೀ ಶ್ರೀ 108 ಜಗದ್ಗುರು ಏಕ ಕೋ ಹಿ ಕಹಾ ಜಾತಾ ಹೈ. ಪತಿತ ಪಾವನ ಅಂತ ಹೇಳೋದು ಅಥವಾ 108 ಜಗದ್ಗುರು ಅಂತ ಹೇಳೋದು ಒಬ್ಬರಿಗೆ ಹೇಳಲಾಗುತ್ತೆ. ವಹಿ ಜಗತ್ ಕಾ ಬಾಪ್ ಹೈ, ಜಗತ್ ಕಾ ಶಿಕ್ಷಕ್ ಹೈ, ಜಗತ್ ಕಾ ಗುರು ಹೈ. ಅವರೇ ತಂದೆ, ಜಗತ್ತಿನ ತಂದೆನೂ ಆಗಿದ್ದಾರೆ, ಜಗತ್ತಿನ ಶಿಕ್ಷಕನೂ ಆಗಿದ್ದಾರೆ, ಜಗತ್ತಿನ ಸದ್ಗುರುನೂ ಆಗಿದ್ದಾರೆ. ರಚನಾಕ್ಕೆ ಆದಿ ಮಧ್ಯಾಂತ ಕಾ ಜ್ಞಾನ ಬಾಪ್ ಹಿ ದೇತೆ ಹೈ. ಈ ರಚನೆಯ ಆದಿ ಮಧ್ಯಾಂತ್ಯದ ಜ್ಞಾನವನ್ನು ತಂದೆನೇ ಕೊಡ್ತಾರೆ. ವಹ ಪತಿತ ದುನಿಯಾ ಇಸ್ಮೆ ಏಕ ಭಿ ಪಾವನ್ ಹೋನ ಅಸಂಭವ ಹೈ. ಈ ಪ್ರಪಂಚ ಪತಿತ ಪ್ರಪಂಚ ಆಗಿದೆ, ಇದರಲ್ಲಿ ಒಬ್ಬರು ಕೂಡ ಪಾವನರಾಗೋದು ಸಾಧ್ಯ ಇಲ್ಲ. ಪತಿತ್ ಪಾವನ್ ಬಾಪ ಹಿ ಸರ್ವ ಕಾ ಸದ್ಗತಿ ಕರ್ತೆ ಹೈ. ಪತಿತ ಪಾವನ ತಂದೆನೇ ಎಲ್ಲರಿಗೂ ಸದ್ಗತಿಯನ್ನು ಕೊಡ್ತಾರೆ. ತುಮ್ ಭಿ ಉನ್ಕೆ ಬಚ್ಚೆ ಬನೆ ಹೋ. ನೀವು ಕೂಡ ಅವರಿಗೆ ಮಕ್ಕಳು ಆಗಿದ್ದೀರಿ. ತುಮ್ ಸೀಖ್ ರಹೆ ಹೋ ಕಿ ಜಗತ್ ಕೋ ಪಾವನ್ ಕೇಸೆ ಬನಾಯೆ. ನೀವು ಕೂಡ ಕಲಿತಾ ಇದ್ದೀರಿ ಜಗತ್ತನ್ನು ಪಾವನ ಹೇಗೆ ಮಾಡೋದು. ಶಿವಕ್ಕೆ ಆಗೆ ತ್ರಿಮೂರ್ತಿ ಜರೂರ್ ಚೈಯೆ. ಶಿವನ ಎದುರುಗಡೆ ತ್ರಿಮೂರ್ತಿ ಅವಶ್ಯಕವಾಗಿ ಬೇಕು. ಯಹ ಬಿ ಲಿಖನಾ ಹೈ ಡಿಟಿ ಸಾವರಾಂಟಿ ಆತ್ಮ ಆಪ್ಕಾ ಜನ್ಮಸಿದ್ಧ ಅಧಿಕಾರ ಹೈ. ಇದನ್ನು ಕೂಡ ನೀವು ಬರೀಬೇಕು. ದೈವಿ ಒಂದು ಸಾಮ್ರಾಜ್ಯ ತಮ್ಮ ಜನ್ಮಸಿದ್ಧ ಅಧಿಕಾರ ಆಗಿದೆ. ಸೋ ಬಿ ಅಭಿ ಕಲ್ಪಕ್ಕೆ ಸಂಗಮ ಯುಗೆ. ಅದು ಕೂಡ ಸಿಗುತ್ತೆ ಕಲ್ಪದ ಸಂಗಮ ಯುಗದಲ್ಲಿ. ಕ್ಲಿಯರ್ ಲಿಖನೆ ಬಿಗರ್ ಮನುಷ್ಯ ಕುछ ಸಮझ नहीं सकते हैं. ಸ್ಪಷ್ಟವಾಗಿ ಬರೆಯದ ಹೊರತು ಜನರು ಏನು ತಿಳ್ಕೊಳ್ಳೋದಿಲ್ಲ. और दूसरी बात, सिर्फ बी के नाम जो पढ़ता है उसमें प्रजापिता अक्षर जरूरी है.
ಇನ್ನೊಂದು ವಿಚಾರ, ಕೇವಲ ಬಿ ಕೆ ಅಂತಕ್ಕಂಥದ್ದು ಏನು ಹೆಸರು ಬೀಳುತ್ತೆ ಅದರಲ್ಲಿ ಪ್ರಜಾಪಿತ ಅನ್ನೋದು ಕೂಡ ಸೇರಿಸ್ಬೇಕು. ಕ್ಯೋಂಕಿ ಬ್ರಹ್ಮ ನಾಮ್ ತೋ ಬಹುತೋಂಕೆ, ಯಾಕೆಂದರೆ ಬ್ರಹ್ಮ ಅನ್ನುವಂಥವ್ರು ಹೆಸರು ಭಾಳ ಇಟ್ಕೊಂಡಿದ್ದಾರೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಲಿಖನಾ ಹೇ. ಫುಲ್ ನೇಮು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಅಂತ ಪೂರ್ತಿ ಹೆಸರನ್ನು ಬರೀರಿ. तुम जानते हो पत्थर जैसे विश्व को पावन पारस एक बाप ही बनाएंगे. ಮತ್ತೇನು ಈ ಪ್ರಪಂಚ ಕಲ್ಲು ಸಮಾನ ಆಗಿಬಿಟ್ಟಿದೆ, ಇದನ್ನು ಶಿವಬಾಬಾರವರು ಪಾವನ ಅಥವಾ ಪಾದರಸತ್ತರ ಒಬ್ಬ ತಂದೆನೇ ಮಾಡ್ತಾರೆ. ಈ ಸಮಯ ಏಕ ಬಿ ಪಾವನ್ ಹೈ ನಹಿ, ಈ ಕಲಿಯುಗದಲ್ಲಿ ಒಬ್ಬರು ಪಾವನರು ಇಲ್ಲ. सब एक दो में लड़ते ಗಾಲಿಯಾ ದೇತೆ रहते. ಎಲ್ಲರೂ ಕೂಡ ಒಬ್ರಿಗೊಬ್ರು ಜಗಳ ಗಲಾಟೆ ಮಾಡ್ತಾ ಇರ್ತಾರೆ. ಬಾಪ್ ಕೆ ಲಿಯೆ ಕಹ ದೇತೆ ಹೇ ಕಚ್ಚೆ ಮಚ್ಚ ಅವತಾರ. ಬಾಬಾ ಅವ್ರಿಗೋಸ್ಕರ ಹೇಳ್ತಾ ಇರ್ತಾರೆ ಕಚ್ಚಾ ಅವತಾರ ಮಚ್ಚಾ ಅವತಾರ ಅಂತ ಹೇಳ್ತಾ ಇರ್ತಾರೆ. ಅವತಾರ ಕಿಸ್ಕೋ ಕಹಾ ಜಾತ ಯಾ ಬಿ ಸಮಸ್ತೆ ನಹಿ. ಅವತಾರ ಅಂತ ಯಾವುದಕ್ಕೆ ಹೇಳಲಾಗುತ್ತೆ ಅನ್ನೋದು ಕೂಡ ಜನಕ್ಕೆ ಗೊತ್ತಿಲ್ಲ. अवतार तो होता है एक का, वह तो अलौकिक रीति शरीर में प्रवेश कर विश्व को पावन बनाते हैं. ಅವರು ಅಲೌಕಿಕ ರೀತಿಯಲ್ಲಿ ಶರೀರದಲ್ಲಿ ಪ್ರವೇಶ ಮಾಡಿ ವಿಶ್ವವನ್ನು ಪಾವನವನ್ನಾಗಿ ಮಾಡ್ತಾರೆ. ಅವರ ಆತ್ಮ ಏತು ಅಪನ ಅಪನ ಶರೀರ ಲೇತಿ ಹೇ. ಬಾಕಿ ಆತ್ಮಗಳಂತೂ ತಮ್ಮ ತಮ್ಮದೇ ಆಗಿರ್ತಕ್ಕಂಥ ಶರೀರವನ್ನು ತೆಗೆದುಕೊಳ್ತವೆ. ಉನ್ಕ ಅಪನ ಶರೀರ ನಹಿ. ಶಿವ ಬಾಬಾರವ್ರಿಗೆ ತಮ್ಮದೇ ಶರೀರ ಇಲ್ಲ. ಪರಂತು ಜ್ಞಾನ ಕಾ ಸಾಗರ್ ಹೈ, ಜ್ಞಾನ ಕೇಸೆ ದೇಂಗೆ. ಆದರೆ ಜ್ಞಾನ ಸಾಗರ ತಂದೆ ಜ್ಞಾನವನ್ನು ಹೆಂಗೆ ಕೊಡ್ತಾರೆ? ಶರೀರ ಚೈನ, ಜ್ಞಾನ ಕೊಡಲಿಕ್ಕೆ ಶರೀರ ಬೇಕಲ್ವಾ? ಎನ್ ಬಾತೋಂಕೋ ತುಮಾರೇ ಸಿವಾಯ್ ಅವ್ರ ಕೋಯಿ ಜಾನ್ತೆ ನಹಿ. ಈ ವಿಚಾರಗಳನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ತಿಳ್ಕೊಂಡಿಲ್ಲ. ಗೃಹಸ್ಥ ವ್ಯವಹಾರ ಮೇ ರಹ ಪವಿತ್ರ ಬನ್ನನ ಯಾ ಬಹುದೂರಿ ಕಾ ಕಾಮ. ಗೃಹಸ್ಥ ಜೀವನದಲ್ಲಿದ್ದು ಬಾಬಾ ಹೇಳ್ತಾರೆ ಪವಿತ್ರ ಜೀವನ ಮಾಡೋದೇ ತುಂಬ ಸಾಹಸದ ಕೆಲಸ. ಮಹಾವೀರ ಅರ್ಥಾತ್ ವೀರತಾ ದಿಕಾಯಿ. ಮಹಾವೀರರು ಅಂದರೆ ವೀರತ್ವವನ್ನು ತೋರಿಸ್ಬೇಕು. ಯಹ ಭಿ ವೀರತಾ ಹೇ ಜೋ ಕಾಮ್ ಸನ್ಯಾಸಿ ಕರ್ ನಹೀ ಸಕ್ತೆ ಹೇ. ಇದೇ ಒಂದು ಸಾಹಸದ ಕೆಲಸ, ಇದೇ ವೀರತ್ವ. ಇದನ್ನು ಸಾಧು ಸಂತರು ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ಕರ್ ಸಕ್ತೆ ಹೋ, ನೀವು ಅದನ್ನು ಮಾಡಿ ತೋರಿಸ್ತಾ ಇದ್ದೀರಾ. बाबा श्रीमत देते हैं तुम ऐसे गृहस्थ व्यवहार में रहते कमल फूल समान पवित्र रहो. ಬಾಬಾ ಈ ರೀತಿ ತಿಳಿಸ್ಕೊಡ್ತಾ ಇದ್ದಾರೆ, ನೀವು ಪವಿತ್ರ ಗೃಹಸ್ಥ ವ್ಯವಹಾರದಲ್ಲಿರ್ತಾ ಪವಿತ್ರ ಕಮಲ ಹೂ ಸಮಾನ ಇದ್ದು ತೋರಿಸಿ. ತಬ್ ತೋ ಊಂಚ್ ಪದ್ ಪಾ ಸಕೆಂಗೆ. ಆವಾಗಲೇ ನೀವು ಉನ್ನತವಾದಂಥ ಪದವಿಗೆ ಹೋಗ್ಲಿಕ್ಕೆ ಸಾಧ್ಯ. ನಹಿ ತೋ ವಿಶ್ವಕಿ ಬಾದಶಾಹಿ ಕೇಸೆ ಮಿಲೇಗಾ. ಇಲ್ಲ ಅಂತಂದರೆ ವಿಶ್ವದ ರಾಜ್ಯ ಭಾಗ್ಯ ಹೇಗೆ ಸಿಗುತ್ತೆ? ಯಹ ಐಹಿ ನರಸೆ ನಾರಾಯಣ್ ಬನ್ನೇಕಿ ಪಡಾಯಿ. ಬಾಬಾ ಕಲಿಸ್ತಾ ಇರೋವಂಥ ವಿದ್ಯೆ ಅಂಥದ್ದು ನರನಿಂದ ನಾರಾಯಣ ಆಗ್ತಕ್ಕಂಥ ವಿದ್ಯೆ. ಯ ಪಾಠಶಾಲಾ ಹೇ ಬಹುತ್ ಪಡ್ತೆ ಇಸ್ಲಿಯೇ ಲಿಕ್ಕೋ ಈಶ್ವರಿ ವಿಶ್ವವಿದ್ಯಾಲಯ. ಇದು ಪಾಠಶಾಲೆ ಆಗಿದೆ, ಸುಮಾರು ಜನ ಓದ್ತಾರೆ, ಅದರಿಂದ ಬರೀರಿ ಈಶ್ವರಿಯ ವಿಶ್ವವಿದ್ಯಾಲಯ. ಯತು ಬಿಲ್ಕುಲ್ ರೈಟ್ ಅಕ್ಷರ ಹೇ. ಇದಂತೂ ಬಿಲ್ಕುಲ್ ಸತ್ಯವಾಗಿರ್ತಕ್ಕಂಥ ಅಕ್ಷರ ಆಗಿದೆ. ಭಾರತವಾಸಿ ಜಾನ್ತೆ ಹೇ ಹಮ್ ವಿಶ್ವಕ್ಕೆ ಮಾಲೀಕ್ ಥೇ ಕಲ್ ಕಿ ಬಾತ್ ಹೇ. ಇಂಡಿಯನ್ಸು ತಿಳ್ಕೊಂಡಿರ್ತೀವಿ ನಾವು ವಿಶ್ವದ ಮಾಲೀಕರಾಗಿದ್ವಿ, ಇದು ನಿನ್ನೆ ವಿಚಾರ. ಅಭಿ ತಕ್ ರಾಧೆ ಕೃಷ್ಣ ಅಥವಾ ಲಕ್ಷ್ಮೀನಾರಾಯಣ ಕೆ ಮಂದಿರ್ ಬಂತೆ रहते हैं, कोई तो फिर पतित दुनिया पतित मनुष्य को भी बनाते हैं. ಇವತ್ತು ಬಾಬಾ ಹೇಳ್ತಾರೆ ರಾಧಾ ಕೃಷ್ಣರ ಮಂದಿರ ಅಥವಾ ಲಕ್ಷ್ಮೀನಾರಾಯಣರ ಮಂದಿರ ಕಟ್ತಾ ಇರ್ತಾರೆ. ಕೆಲವರು ಪತಿತ ಮನುಷ್ಯರದು ದೇವಸ್ಥಾನ ಕಟ್ಬಿಡ್ತಾರೆ. ದ್ವಾಪರ ಸೇ ಲೇಕರ್ತೋ ಐ ಪತಿತ ಮನುಷ್ಯ. ದ್ವಾಪರದಿಂದ ಜನರಿರೋದೇ ಪತಿತ ಮನುಷ್ಯರು. ಊಪರ್ ಸೇ ಲೇಕರ್ತೋ ಈ ಮನುಷ್ಯ ಪತಿತ ಏನ, ಮೇಲಿಂದ ಬಂದು ಎಲ್ಲ ಕೆಳಗಡೆವರೆಗೂ ಎಲ್ಲ ಪತಿತರಾಗಿದ್ದಾರಲ್ವ. ಕಹಾ ಶಿವ ಕಾ ಕಹಾ ದೇವತಾओं का ಮಂದಿರ್ ಬನಾಯ ಕಹಾ ಪತಿತ ಮನುಷ್ಯೋं का. ಎಲ್ಲಿ ಶಿವನ ದೇವಸ್ಥಾನ ಕಟ್ತಾ ಇದ್ರು, ಆಮೇಲೆ ಏನಾಯಿತು ಮತ್ತೆ ದೇವಾನ್ ದೇವತೆಗಳದ್ದು ಮಂದಿರಗಳನ್ನು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಎಲ್ಲಿ ಪತಿತ ಮನುಷ್ಯರದು ಕಟ್ತಾ ಇದ್ದಾರೆ. ಯಾಕೋ ಈ ದೇವತಾ ತೋಡಿ ಇವರ್ಯಾರು ದೇವತೆಗಳಲ್ಲ. तो बाप समझाते इन बातों पर ठीक रीति
ವಿಚಾರ್ ಸಾಗರ್ ಮಂಥನ್ ಕರ್ನಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈ ಒಂದು ಟಾಪಿಕ್ಸ್ ಬಗ್ಗೆ ನೀವು ಚೆನ್ನಾಗಿ ಜ್ಞಾನದ ಮಂಥನ ಚಿಂತನೆ ಮಾಡ್ತಾ ಇರಿ. बाबा तो समझाते रहते हैं, दिन प्रतिदिन लिखत चेंज होती रहेंगे. ಬಾಬಾ ಅವರು ತಿಳಿಸ್ತಾ ಇರ್ತಾರೆ, ಡೈಲಿ ಒಂದು ಬರವಣಿಗೆ ಏನಿದೆ ಬದಲಾವಣೆ ಆಗ್ತಾ ಇರುತ್ತೆ. ಐಸಾ ನಹಿ ಪಹಲೆ ಕ್ಯೂ ನಹಿ ಬನಾಯ ಐಸಾ ಬನಾಯ, ಈ ರೀತಿನೂ ಇಲ್ಲ. ಮೊಟ್ಟ ಮೊದಲು ಹಿಂಗೆ ಯಾಕೆ ಮಾಡಿಲ್ಲ, ಐಸಾ ನಹಿ ಕಹೆಂಗೆ ಪಹಲೆ ಕ್ಯೂ ನಹಿ ಮನ್ ಮನಾವೋಕ ಅರ್ಥ ಐಸಾ ಸಮಜಯ, ಈ ರೀತಿನೂ ಹೇಳಕ್ಕೆ ಸಾಧ್ಯ ಇಲ್ಲ. ಮೊಟ್ಟ ಮೊದಲು ಬಾಬಾ ಅವರು ಮನ್ಮನಾಭವದ ಅರ್ಥನ ಹೀಗೆ ಯಾಕೆ ತಿಳಿಸಿರ್ಲಿಲ್ಲ ಅಂತೇಳ್ಬಿಟ್ಟು ಕೇಳಂಗಿಲ್ಲ. ಅರೆ ಪಹಲೆ ಹಿ ಥೋಡಿ ಐಸಿ ಯಾದ್ ಮೇ ಟೆಹರ್ ಸಕೆಂಗೆ, ಮೊದಲೇ ಈ ರೀತಿ ನೆನಪಿನಲ್ಲಿ ಹೆಂಗೆ ಇರೋಕ್ಕಾಗತ್ತೆ. ಬಹುತ್ ಥೋಡೆ ಬಚ್ಚೆ ಹೇ ಜೋ ಹರ್ ಏಕ್ ಬಾತ್ ಕೋ ರೆಸ್ಪಾಂಡ್ ಪೂರಿ ರೀತಿ ಕರ್ ಸಕ್ತೆ ಹೇ. ಬಹಳಷ್ಟು ಕೆಲವರೇ ಇರ್ತಾರೆ, ಪ್ರತಿಯೊಂದು ವಿಚಾರದಲ್ಲಿನೂ ಕೂಡ ರೆಸ್ಪಾಂಡು ಪೂರ್ಣ ರೀತಿಯಲ್ಲಿ ಮಾಡಲಿಕ್ಕಾಗುವಂಥದ್ದು ಕೆಲವರೇ. ತಕ್ದೀರ್ ಮೇ ಊಂಚ್ ಪದ ನಹಿ ಹೇ, ಅದೃಷ್ಟದಲ್ಲಿ ದೊಡ್ಡ ಪದವಿ ಅನ್ನೋದಿಲ್ಲ. तो सेंटर भी क्या करेंगे, ಟೀಚರ್ भी क्या करेंगे ಅಂಥವ್ರಿಗೆ ಟೀಚರ್ ಏನು ಮಾಡಲಿಕ್ಕಾಗತ್ತೆ. ಐಸಾ ನಹಿ ಆಶೀರ್ವಾದ ಸೆ ಊಂಚ್ ಬನಾ ದೇಂಗೆ, ಈ ರೀತಿ ತಿಳ್ಕೊಬೇಡಿ ಆಶೀರ್ವಾದದಿಂದ ಉನ್ನತ ಆಗಿಬಿಡ್ತಾರೆ. ಇಲ್ಲ, ಅಪ್ನೆ ಕೋ ದೇಖ್ನಾ ಹೇ ಹಮ್ ಕೇಸೆ ಸರ್ವಿಸ್ ಕರ್ತೆ ಹೇ, ತಮ್ಮನ್ನೇ ತಾವು ಚೆಕಿಂಗ್ ಮಾಡ್ಕೋಬೇಕು, ನಾವು ಯಾವ ಥರ ಸೇವೆ ಮಾಡ್ತೀವಿ. ವಿಚಾರ್ ಸಾಗರ್ ಮಂಥನ್ ಚಲನಾ ಚಹಿಯೆ, ಚೆನ್ನಾಗಿ ಜ್ಞಾನದ ಪಾಯಿಂಟ್ಸ್ ಬಗ್ಗೆ ವಿಚಾರ ಸಾಗರ ಮಂಥನ ನಡೀಬೇಕು. ಗೀತಾ ಕಾ ಭಗವಾನ್ ಕೌನ್ ಹೈ ಯಾ ಚಿತ್ರ ಬಹುತ್ ಮುಖ್ಯ ಹೈ, ಗೀತೆಯ ಭಗವಂತ ಯಾರು ಈ ಚಿತ್ರ ಭಾಳಷ್ಟು ಮೇಯ್ನ್ ಆಗಿ ಇಟ್ಕೊಳ್ಳಿ. ಭಗವಾನ್ ಹೈ ನಿರಾಕಾರ ವ ಬ್ರಹ್ಮಕ್ಕೆ ಶರೀರ್ ಬಿಗಾರ್ ತೋ ಸುನಾ ನಾ ಸಕೆ, ಭಗವಂತ ಅಂತೂ ನಿರಾಕಾರ ಆಗಿದ್ದಾರೆ, ಅವರು ಬ್ರಹ್ಮನ ಶರೀರ ಇಲ್ದಿರ ಇದ್ರೆ ಇಷ್ಟೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಆತೆ ಹೇ ಬ್ರಹ್ಮಕ್ಕೆ ತನ್ಮೆ ಸಂಗಮ್ ಪರ್, ಶಿವಬಾಬಾ ಬರೋದು ಕೂಡ ಬ್ರಹ್ಮನ ಶರೀರದಲ್ಲಿ ಸಂಗಮದಲ್ಲೇ ಬರ್ತಾರೆ. ನಹಿತು ಬ್ರಹ್ಮ ವಿಷ್ಣು ಶಂಕರ್ ಕಹೆ ಕೇಳಿಯೇ, ಇಲ್ಲ ಅಂತಂದರೆ ಬ್ರಹ್ಮ ವಿಷ್ಣು ಶಂಕರು ಎಲ್ಲಿಯವರು ಬಯೋಗ್ರಫಿ ಚೈನ, ಅಂದರೆ ಅವ್ರದ್ದು ಜೀವನ ಚರಿತ್ರೆ ಬೇಕಲ್ಲ. ಕೊಯ್ ಬಿ ಜಾನ್ತೆ ನಹಿ, ಯಾರು ಕೂಡ ಏನು ಮಾಡಿಲ್ಲ, ಅವರನ್ನು ಸರಿಯಾಗಿ ತಿಳ್ಕೊಂಡೇ ಇಲ್ಲ. ಬ್ರಹ್ಮ ಕೇಳಿಯೇ ಕೇತೆ ಹೇ ಸೌ ಭುಜ ವಾಲೆ ಬ್ರಹ್ಮ ಕೆ ಪಾಸ್ ಜಾವೋ, ಬ್ರಹ್ಮನಿಗೋಸ್ಕರ ಹೇಳ್ತಾರೆ 100 ಭುಜ ಇರ್ತಕ್ಕಂಥ ಬ್ರಹ್ಮನ ಬಳಿಗೆ ಹೋಗ್ರಿ ಅಂತ. ಸೋ ಭುಜ 1000 ಭುಜ ವಾಲೆಗೆ ಪಾಸ್ ಜಾವ್, ಸಹಸ್ರ ಭುಜಧಾರಿ ಬಳಿ ಹೋಗಿ ಅಂತಾರೆ. ಇನ್ ಪರ್ ಬಿ ಏಕ ಕಹಾನಿ ಬನಿ ಹುಯಿ ಹೈ, ಇದ್ರ ಬಗ್ಗೆನೇ ಒಂದು ಸ್ಟೋರಿ ಮಾಡಲ್ಪಟ್ಟಿದೆ. ಪ್ರಜಾಪಿತ ಬ್ರಹ್ಮಕ್ಕೆ ಇತನೆ ಢೇರ್ ಬಚ್ಚೆ ಹೈ, ಪ್ರಜಾಪಿತ ಬ್ರಹ್ಮನಿಗೆ ಇಷ್ಟೊಂದು ಜನ ಮಕ್ಕಳಿದ್ದಾರೆ. तो यहाँ आते ही है ಪವಿತ್ರ ಬನ್ನೆ, ಇಲ್ಲಿ ಬರೋದೇನಕ್ಕೋಸ್ಕರ, ಪವಿತ್ರರು ಆಗ್ಲಿಕ್ಕೋಸ್ಕರ. ಜನ್ಮ ಜನ್ಮಾಂತರ ಅಪವಿತ್ರ ಬಂತೆ ಆಯೇ ಹೇ, ಜನ್ಮ ಜನ್ಮಾಂತರದಿಂದ ಅಪವಿತ್ರರು ಆಗ್ತಾ ಬಂದಿದ್ದೀರಿ. ಪೂರಾ ಪವಿತ್ರ ಬನ್ನನಾ ಹೇ, ಈಗ ಸಂಪೂರ್ಣ ಪವಿತ್ರ ಆತ್ಮಗಳು ಆಗಬೇಕಾಗಿದೆ. ಶ್ರೀಮತ್ ಮಿಲ್ತಿ ಹೇ ಮಾಮೇಕಂ ಯಾದ್ ಕರೋ, कोई कोई तो अभी तक भी समझ नहीं आता है हम याद कैसे करें. ಶ್ರೀಮತ ಹೇಳುತ್ತೆ, ನೀವು ನನ್ನೊಬ್ಬನನ್ನೇ ನೆನಪು ಮಾಡಿ ಅಂತ. ಕೆಲವ್ರಿಗೆ ಇಲ್ಲಿವರೆಗೂ ಕೂಡ ಗೊತ್ತೇ ಆಗೋದಿಲ್ಲ, ನಾವು ಯಾವ ಥರ ನೆನಪು ಮಾಡಲಿ ಅಂತ ಗೊತ್ತೇ ಆಗೋದಿಲ್ಲ. ಮೂಂಜ್ ಪಡ್ತೆ ಹೇ ಬಾಬಾ ಕಾ ಬನ್ಕರ್ ಅವ್ರ ವಿಕರ್ಮ ಜೀತ್ ನಾ ಬನೆ, ಕೆಲವರು ಕನ್ಫ್ಯೂಷನ್ ಆಗಿಬಿಡ್ತಾರೆ. ಬಾಬಾ ಅವ್ರ ಮಕ್ಕಳಾಗಿ ನಾವು ವಿಕರ್ಮಾಜೀತರ ಆಗಲಿಲ್ಲ, ಪಾಪ ನಾ ಕಟ್ಟೆ, ಪಾಪ ನಾಶ ಆಗಲಿಲ್ಲ, याद की यात्रा में ना रहे तो वो क्या पद पाएंगे. ನೆನಪಿನ ಯಾತ್ರೆಯಲ್ಲಿ ಇಲ್ಲ ಅಂತಂದರೆ ಅವ್ರು ಯಾವ ಪದವಿಗೆ ಹೋಗ್ತಾರೆ. ಬಲ್ ಸರೆಂಡರ್ ಹೇ ಪರಂತು ಉನ್ಸೆ ಕ್ಯಾ ಫಾಯ್ದಾ, ಭಲೆ ಸರೆಂಡರ್ ಆಗ್ಬೋದು, ಆದರೆ ಅವರಿಂದ ಏನು ಲಾಭ. ಜಬ್ ತಕ್ ಪುಣ್ಯಾತ್ಮ ಬನ್ ಔರೋಂ ಕೋ ಭಿ ನಾ ಬನಾಯೆ ತಬ್ ತಕ್ ಊಂಚ್ ಪದ್ ಪಾ ನಹೀ ಸಕ್ತೆ. ಎಲ್ಲಿವರೆಗೆ ಪುಣ್ಯಾತ್ಮರಾಗೋದಿಲ್ಲ, ಬೇರೆಯವ್ರಿಗೂ ಪುಣ್ಯಾತ್ಮರನ್ನಾಗಿ ಮಾಡೋದಿಲ್ಲ, ಅಲ್ಲಿವರೆಗೂ ಏನು ಪದವಿಗೆ, ಉನ್ನತ ಪದವಿಗೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಜಿತ್ನಾ ಥೋಡಾ ಮುಜೆ ಯಾದ್ ಕರೆಂಗೆ ಕಮ್ ಪದ ಪಾಯಂಗೆ, ಎಷ್ಟು ಕಡಿಮೆ ನನ್ನನ್ನು ನೆನಪು ಮಾಡ್ತೀರೋ ಅಷ್ಟೇ ಕಡಿಮೆ ಪದವಿಗೆ ಹೋಗ್ತೀರಾ. ಡಬಲ್ ತಾಜ್ದಾರಿ ಕೇಸೆ ಬನೆಂಗೆ, ಡಬಲ್ ಕಿರೀಟಧಾರಿಗಳು ಹೆಂಗೆ ಆಗ್ತೀರಾ. ಫಿರ್ ನಂಬರ್ ವಾರ್ ಪುರುಷಾರ್ಥ ಅನುಸಾರ ದೇರಿ ಸೆ ಆಗಿ ಅಂತ ಅವರು ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ ನಿಧಾನಕ್ಕೆ ಬರ್ತಾರೆ. ಐಸಾ ನಹಿ ಇಸ್ಮೇ ಸಬ್ ಕುಚ್ ಸರೆಂಡರ್ ಕರ್ ದಿಯಾ ಇಸ್ಲಿಯೇ ಡಬಲ್ ಸಿರ್ತಾಜ್ ಬನೆಂಗೆ,
ಈ ರೀತಿ ತಿಳ್ಕೊಬೇಡಿ ನಾನು ಎಲ್ಲವೂ ಸರೆಂಡರ್ ಮಾಡಿಬಿಟ್ಟಿದ್ದೀನಿ, ಅದರಿಂದ ಡಬಲ್ ಕಿರೀಟಧಾರಿ ಆಗ್ತೀನಿ ಅಂತಲ್ಲ. नहीं, पहले पहले दास दासी बनते बनते फिर पिछाड़ी में थोड़ा मिल जाएगा. ನೋಡಿ, ಮೊಟ್ಟ ಮೊದಲು ದಾಸಿಗಳಾಗೋದು, ಆಮೇಲೆ ಕೊನೆಗೆ ಒಂದು ಸ್ವಲ್ಪ ಏನೋ ಸಿಕ್ಕುತ್ತೆ ಅಂತಾರೆ. ಬಹುತೋಂಕೋ ಬಿ ಅಹಂಕಾರ रहता है हम ಸರೆಂಡರ್ है. ಕೆಲವ್ರಿಗೆ ಅಹಂಕಾರ ಬಂದ್ಬಿಡುತ್ತಂತೆ, ನಾನು ಸರೆಂಡರ್ ಆಗಿದ್ದೀನಿ. ಅರೆ ಯಾದ್ ಬಿಗರ್ ಕ್ಯಾ ಬಂದು ಸಿಕ್ಕಂಗೆ. ಸರಿಯಾಗಿ ಯೋಗಾನೇ ಮಾಡಲಿಲ್ಲ ಅಂದರೆ ಏನಾಗ್ಲಿಕ್ಕೆ ಸಾಧ್ಯ? ದಾಸಿ ಬನ್ನೆ ಸೇ ತೋ ಸಾಹುಕಾರ ಪ್ರಜಾ ಬನ್ನ ಅಚ್ಚಾ ಏನಾ. ದಾಸಿಗಳಾಗೋದಕ್ಕಿಂತಲೂ ಸಾಹುಕಾರ ಪ್ರಜೆಗಳಾಗೋದು ಒಳ್ಳೇದಲ್ವಾ? ದಾಸಿ ಬಿ ಕೋಯಿ ಕೃಷ್ಣಕ್ಕೆ ಸಾಥ್ ಥೋಡಿ ಜೂಲ್ ಸಕೆಂಗೆ. ದಾಸಿಗಳಾಗಿರೋರು ಕೃಷ್ಣನ ಜೊತೆ ಉಯ್ಯಾಲೆ ಆಡ್ಲಿಕ್ಕಾಗೋದಿಲ್ಲ. ಯಾ ಬಹು ಸಮಜ್ನೆ ಕಿ ಬಾತ್. ಇವೆಲ್ಲ ಬಹಳಷ್ಟು ತಿಳ್ಕೊಳ್ತಕ್ಕಂಥ ವಿಚಾರಗಳು. इसमें बड़ी मेहनत करनी पड़ी. ಇದರಲ್ಲಿ ತುಂಬ ಕಷ್ಟಪಡಬೇಕು. ಥೋಡಾ ಮೇ ಖುಷ್ ನಹಿ ಹೋನಾ ಹೈ. ಸ್ವಲ್ಪದರಲ್ಲಿ ಖುಷಿ ಆಗಬಾರ್ದು. ಹಮ್ ಬಿ ರಾಜ ಬನೆಂಗೆ, ನಾವು ರಾಜರಾಗ್ತೀವಿ. ಐಸೆ ಫಿರ್ ಢೇರ್ ರಾಜಯೇ ಬನ್ ಜಾಯೆ. ಈ ರೀತಿ ಸುಮಾರು ಜನ ರಾಜರಾಗ್ಬಿಡ್ತಾರೆ. ಬಾಬಾ ಕೇತೆ ಪಹಲಿ ಮುಖ್ಯ ಹೈ ಯಾದ್ ಕಿ ಯಾತ್ರಾ. ಮೇಯ್ನ್ ಇರೋ ಅಂಥದ್ದು ನೆನಪಿನ ಯಾತ್ರೆ. इनका खुश रहती है. बाबा समझाते आत्मा एक शरीर छोड़ दूसरा लेती है. ಅವ್ರಿಗೆ ಖುಷಿ ಇರುತ್ತೆ. ಬಾಬಾ ತಿಳಿಸ್ತಾರೆ, ಆತ್ಮ ಒಂದು ದೇಹ ಬಿಟ್ಟು ಇನ್ನೊಂದು ತಗೊಳುತ್ತೆ. ಸತ್ಯುಮೆ ಖುಷಿ ಸೆ ಏಕ್ ಶರೀರ್ ಚೋಡ್ ದೂಸರಾ ಲೇತೆ. ಸತ್ಯುಗದಲ್ಲಿ ಈ ಥರ ದುಃಖ ಇರೋದಿಲ್ಲ. ಖುಷಿಯಿಂದ ಆತ್ಮ ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಬೇರೆಯವ್ರಿಗೂ ದುಃಖ ಆಗೋದಿಲ್ಲ. ಯಹಾತು ರೋನೆ ಲಗ್ ಪಡುತ್ತೆ, ಇಲ್ಲಂತೂ ಅಳ್ತಾ ಇರ್ತಾರೆ. ಸತ್ಯುಕಿ ಬಾತೆ ಹಿ ಭೂಲ್ಗೆ. ಸತ್ಯುಗದ ವಿಚಾರಗಳನ್ನು ಮರೆತು ಬಿಟ್ಟಿದ್ದಾರೆ. यहाँ तो ಶರೀರ ಐಸಾ ಚೋಡುತ್ತೆ ಜೈಸೆ ಸರ್ಪ್ ಕಾ ಮಿಸಾಲ್ ಐನ. ಸತ್ಯುಗದಲ್ಲಿ ಶರೀರ ಹೆಂಗೆ ಬಿಡ್ತಾರೆ ಅಂದರೆ ಸರ್ಪ ಹೆಂಗೆ ಪೊರೆ ಬಿಡುತ್ತೆ, ಅದೇ ಥರ ಈ ಪುರಾಣ ಶರೀರ ಅಬ್ ಚೋಡನಾ ಹೈ. ಗೊತ್ತಾಗುತ್ತೆ ನಾವು ಈ ಹಳೆ ದೇಹನ ಬಿಡ್ತಾ ಇದ್ದೀವಿ ಅಂತ. ತುಮ್ ಜಾನ್ತೆ ಹೋ ಹಮ್ ಆತ್ಮ ಹೈ ಯಾ ತೋ ಪುರಾಣ ಶರೀರ ಅಬ್ ಚೋಡನಾ ಹಿ ಹೈ. ಗೊತ್ತಿದೆ ನಿಮಗೆ, ನಾವೊಂದು ಆತ್ಮ ಆಗಿದ್ದೇವೆ. ಈ ಹಳೆ ದೇಹವನ್ನು ಹೀಗೆ ಬಿಡಬೇಕು. सयाने बच्चे जो बाबा की याद में रहते हैं वह तो कहते हैं बाबा की याद में ही ಶರೀರ ಚೋಡೆ. ಬುದ್ಧಿವಂತರು ಯಾರು ಇರ್ತಾರೆ ಅವ್ರು ಹೇಳ್ತಾರೆ, ನಾವು ಬಾಬಾ ಅವ್ರ ನೆನಪಿನಲ್ಲೇ ಹೋಗ್ಬಿಟ್ಟು ಏನು ಮಾಡ್ತೀವಿ, ಶರೀರವನ್ನು ಬಿಡ್ತೀವಿ ಅಂತ. ತೋ ಫಿರ್ ಜಾಕರ್ ಬಾಬಾ ಸೆ ಮಿಲಿ. ಇಲ್ಲಿ ಶರೀರ ಬಿಟ್ಟು ಹೋಗಿ ಬಾಬಾ ಅವ್ರ ಜೊತೆಯಲ್ಲಿ ವತನದಲ್ಲಿ ಭೇಟಿ ಆಗ್ತೀವಿ. ಕೋಯಿ ಬಿ ಮನುಷ್ಯ ಮಾತ್ರಕ್ಕೋ ಯ ಪತಾ ನಹಿ कि कैसे मिल सकते हैं. ಯಾವುದೇ ಜನಕ್ಕೆ ಗೊತ್ತಿಲ್ಲ ಯಾವ ಥರ ನಾವು ಸೇರ್ತೀವಿ ಅಂತ. ತುಮ್ ಬಚ್ಚೋಂ ಕೋ ರಾಸ್ತಾ ಮಿಲಾ ಹೈ. ಈಗ ನಿಮಗೆ ರೂಟ್ ಗೊತ್ತಾಗಿದೆ. अब पुरुषार्थ कर रहे हो जीते जी मरे तो परंतु जबकि आत्मा पवित्र भी बने. ಈಗ ಪುರುಷಾರ್ಥನೂ ಮಾಡ್ತಾ ಇದ್ದೀವಿ ಬದುಕಿದ್ದು ಸಾಯಲಿಕ್ಕೆ. ಆದರೆ ಆತ್ಮ ಪವಿತ್ರನೂ ಆಗಬೇಕಲ್ವ. ಪವಿತ್ರ ಬನ್ ಫಿರ್ ಪುರಾಣ ಶರೀರ ಚೋಡ್ ಜಾನಾ ಹೈ. ಪವಿತ್ರ ಆತ್ಮ ಆಗಬೇಕು, ಹಳೆ ದೇಹ ಬಿಟ್ಟು ಹೋಗಬೇಕಾಗಿದೆ. ಸಮಸ್ತೆ ಕಹಾ ಕರ್ಮಾತೀತ ಅವಸ್ಥಾ ಹೋ ಜಾಯೆ ये शरीर छूटे परंतु कर्मातीत अवस्था होगी तो आप ही शरीर छूट जाएंगे. ನೋಡಿ, ತಿಳ್ಕೊಳ್ತಾರೆ ಕರ್ಮಾತೀತ ಅವಸ್ಥೆಯನ್ನು ಪಡಿಬೇಕು ಅಂತ. ಈ ಶರೀರನ ಬಿಟ್ಟು ಕರ್ಮಾತೀತ ಅವಸ್ಥೆ ಯಾವಾಗ ಪಡೀಲಿಕ್ಕಾಗತ್ತೆ? ಆವಾಗ ಪಡೆದಾಗ ಈ ಶರೀರ ಆಟೋಮೆಟಿಕ್ಕಾಗಿ ಬಿಟ್ಟು ಹೋಗುತ್ತೆ ಅಂತ. ಆತ್ಮ ಹೋಗೋದು ಒಂದು ಸೆಕೆಂಡು. ಬಸ್ ಹಮ್ ಬಾಬಾ ಕೆ ಪಾಸ್ ಜಾಕರ್ ರಹೆ. ನಾವು ಬಾಬನ ಬಳಿಗೆ ಹೋಗಿ ಇರಬೇಕು. ಇಸ್ ಪುರಾಣಿ ಶರೀರಕ್ಕೋ ಜೈಸೆ ನಫರತ್ ಆತಾ ಹೈ. ಈ ಹಳೆ ದೇಹದಲ್ಲಿ ಆತ್ಮಕ್ಕೆ ಇದ್ದು ಏನಾಗುತ್ತೆ, ತಿರಸ್ಕಾರ ಬರುತ್ತೆ. ಸರ್ಪಕ್ಕೂ ಪುರಾಣ ಕಾಲಸೆ ನಫರತ್ ಹೋತಿ ಹೋಗಿನ. ಸರ್ಪಕ್ಕೂ ಕೂಡ ಹಳೆ ಪೊರೆ ಮೇಲೆ ತಿರಸ್ಕಾರ ಬರುತ್ತಲ್ವ. ತುಮಾರಿ ಬಿ ನೈ ಖಾಲ್ ತಯಾರ್ ಹೋ ರಹಾ ಹೈ. ನಿಮ್ಮದು ಕೂಡ ಹೊಸದಾಗಿ ಶರೀರ ಭವಿಷ್ಯಕ್ಕೋಸ್ಕರ ತಯಾರಾಗ್ತಾ ಇದೆ. परंतु जब कर्मातीत अवस्था हो पिछाड़ी में तुम्हारी ऐसी अवस्था होगी. ಆದರೂ ಕೂಡ ನೀವು ಕರ್ಮಾತೀತ ಸ್ಥಿತಿಯನ್ನು ಪಡಿಬೇಕಾಗತ್ತೆ. ಕೊನೆಗೆ ಆ ಥರ ಸ್ಥಿತಿ ಬರುತ್ತೆ. ಬಸ್ ಅಭಿ ಹಮ್ ಜಾ ರಹೆ. ಬಸ್ ನಾವು ಇವಾಗ ಈ ದೇಹ ಬಿಟ್ಟು ಹೋಗ್ತಾ ಇದ್ದೀವಿ. ಲಡಾಯಿಗೆ ಬಿ ಪೂರಿ ತಯಾರಿ ಹೋಂಗೆ. ವಿಶ್ವ ಯುದ್ಧಗಳಿಗೂ ಕೂಡ ಎಲ್ಲ ರೆಡಿಗಳಾಗ್ತಾ ಇದೆ. ವಿನಾಶ್ ಕಾ ಸಾರಾ ಮದಾರ್ ತುಮಾರಿ ಕರ್ಮಾತೀತ ಅವಸ್ಥಾ ಹೋನೆ ಪರ. ಜಗತ್ತಿನ ಪರಿವರ್ತನೆ ವಿನಾಶ ಆಗುವಂಥದ್ದು ಎಲ್ಲ ಡಿಪೆಂಡ್ ಇರೋದು ನಿಮ್ಮ ಕರ್ಮಾತೀತ ಸ್ಥಿತಿ ಮೇಲೆ ಅಂತ ಇದ್ದಾರೆ ಬಾಬಾ. अंत में कर्मातीत अवस्था को नंबर वार सब पहुंच जाएंगे.
ಕೊನೆ ಟೈಮ್ ಬಂದಾಗ ಎಲ್ಲರೂ ಕೂಡ ಕರ್ಮಾತೀತ ಸ್ಥಿತಿಯನ್ನು ನಂಬರ್ ವಾರಾಗಿ ತಲುಪಿಬಿಡ್ತಾರಂತೆ. ಜಿतना फ़ायदा है, ಇದರಿಂದ ಎಷ್ಟು ಲಾಭ ಇದೆ, तुम विश्व के मालिक बनते हो, कितना बाबा को याद करना चाहिए. ನೀವು ವಿಶ್ವಕ್ಕೆ ಮಾಲೀಕರಾಗ್ತಾ ಇದ್ದೀರಿ ಅಂದರೆ ಎಷ್ಟೊಂದು ಬಾಬಾ ನೆನಪಿನಲ್ಲಿರಬೇಕು. तुम देखेंगे कोई ऐसा भी निकलेगा जो बस ಉঠತೆ बैठते बाप का याद करते रहेंगे. ಕೆಲವರು ಈ ರೀತಿನೂ ತಯಾರಾಗ್ಬಿಡ್ತಾರೆ, ಎದ್ದೇಳ್ತಾ ಕೂತ್ಕೊಂತ ಬಾಬಾ ಅವ್ರ ನೆನಪಿನಲ್ಲೇ ಇರ್ತಾರೆ. ಮೌತ್ ಸಾಮನೆ ಕಡಾ ಹೈ, ಸಾವು ಅನ್ನೋದು ಎದುರುಗಡೆ ಬಂದಿದೆ. तो अखबारों में ऐसा दिखाते हैं जैसे अभी अभी लड़ाई छिड़नी है. ಪೇಪರ್ಗಳಲ್ಲಿ ಕೂಡ ಈ ಥರ ತೋರಿಸ್ತಾ ಇರ್ತಾರೆ, ಬರೀತಾ ಇರ್ತಾರೆ. ಇನ್ನೇನು ಯುದ್ಧ ಆಯಿತು ಅಂದರೆ ಆಯಿತು, ಲಡಾಯಿ ಚಿಡೆಂಗಿ ತೋ ಬಾಂಬ್ಸ್ ಚಲ್ ಪಡೆಂಗೆ. ಯುದ್ಧ ಸ್ಟಾರ್ಟ್ ಆಗೋಯ್ತು ಅಂದರೆ ಬಾಂಬ್ಸ್ ಬಿಟ್ಬಿಡ್ತಾರೆ. ದೇರಿ ನಹಿ ಲಗೇಗ, ನಿಧಾನ ಆಗೋದಿಲ್ಲ. ಸಯಾನೆ ಬಚ್ಚೆ ಸಮಜ್ತೆ ಹೇ, ಬೇಸಮಜ್ ಜೋ ಹೇ ಕುಚ್ ನಹಿ ಸಮಜ್ತೆ. ಯಾರು ಬುದ್ಧಿವಂತರಿದ್ದಾರೆ ಅವರು ತಿಳ್ಕೊಳ್ತಾರೆ, ಯಾರಿಗೆ ಬುದ್ಧಿವಂತರಿಲ್ಲ ಅವರು ಒಂಚೂರು ತಿಳ್ಕೊಳ್ಳಲ್ಲ. ಜರಾ ಭಿ ಧಾರಣ ನಹಿ ಹೋತಾ, ದಡ್ರಿಗೆ ಈ ಜ್ಞಾನ ಧಾರಣೆ ಆಗಕ್ಕಿಲ್ಲ ಅಂತಾರೆ. ಹಾಂ ಬಲ್ ಕರ್ತೆ रहेंगे, ಸಮಸ್ತೆ ಕುಚ್ ಭಿ नहीं. ಹೌದು ಅಂತ ಹೇಳ್ತಿರ್ತಾರೆ, ಆದರೆ ಏನೂ ತಿಳ್ಕೊಳ್ಳೋದಿಲ್ಲ. ಯಾದ್ ಮೇ ಹಿ ನಹಿ रहते जो ದೇಹಾಭಿಮಾನ में रहते हैं. ನೆನಪಿನಲ್ಲಿ ಕೂಡ ಇರೋದಿಲ್ಲ, ದೇಹಾಭಿಮಾನದಲ್ಲಿ ಇರ್ತಾರೆ. ಯಾ ದುನಿಯಾ ಹಿ ಯಾದ್ रहती है, ಕ್ಯಾ ಸಮಜ್ ಸಕೆಂಗೆ. ಈ ಪ್ರಪಂಚನೇ ನೆನಪಿರೋದಿಲ್ಲ, ಅವ್ರೇನು ತಿಳ್ಕೊಳಕ್ಕೆ ಸಾಧ್ಯ. अब बाबा कहते हैं देही अभिमानी बनो, देह को भूल जाना. ಈಗ ಬಾಬಾ ಹೇಳ್ತಾರೆ ದೇಹಿ ಅಭಿಮಾನಿ, ಆತ್ಮಾಭಿಮಾನಿಗಳಾಗಿ ದೇಹವನ್ನು ಮರೆತು ಬಿಡಿ. पिछाड़ी में तुम बहुत कोशिश करने लग पड़ेंगे, अभी तुम समझते ही नहीं हो. ಕೊನೆ ಟೈಮ್ಗೆ ನಿಮಗೆ ಪ್ರಯತ್ನ ಮಾಡ್ತಾ ಇದಾಗುತ್ತೆ, ನೀವು ಕೂಡ ತಿಳ್ಕೊಳ್ಳೋದೇ ಇಲ್ಲ. ಈಗಂತೂ ತಿಳ್ಕೊಳ್ಳೋದಿಲ್ಲ. ಪಿಚಾಡಿ ಮೇ ಬಹುತ್ ಪಚ್ತಾएंगे. ಯಾರು ಈಗ ತಿಳ್ಕೊಳ್ಳೋದಿಲ್ಲ ಅವ್ರು ಕೊನೆಗೆ ತುಂಬ ಪಶ್ಚಾತ್ತಾಪ ಪಡ್ತಾರೆ. ಬಾಬಾ ಸಾಕ್ಷಾತ್ಕಾರ ಭಿ ಕರಾಯಂಗೆ. ಬಾಬಾ ಅವರು ಸಾಕ್ಷಾತ್ಕಾರನೂ ಮಾಡಿಸ್ತಾರೆ. ಯಾ ಪಾಪ್ ಕಿಯೆ, ಈ ಥರ ಪಾಪ ಮಾಡಿದ್ರಿ ಅಂತ, ಅಬ್ ಖಾವು ಸಜಾ, ಈ ಥರ ಶಿಕ್ಷೆ ಅನುಭವಿಸಿ ಅಂತ ತೋರಿಸ್ತಾರೆ. ಪದ್ವಿ ದೇಖೋ, ಶುರು ಮೇ ಭಿ ಐಸಾ ಸಾಕ್ಷಾತ್ಕಾರ ಕರ್ತೆ ಥೇ, ಫಿರ್ ಪಿಚಾಡಿ ಮೇ ಭಿ ಸಾಕ್ಷಾತ್ಕಾರ ಕರೆಂಗೆ. ಮೊದಲು ಬಂದವ್ರಿಗೂ ಕೂಡ ಇದೆಲ್ಲ ಬಾಬಾ ಅವರು ಸಾಕ್ಷಾತ್ಕಾರಗಳಲ್ಲಿ ತೋರಿಸ್ತಾ ಇದ್ರಂತೆ, ಕೊನೆಗೂ ಕೂಡ ಸಾಕ್ಷಾತ್ಕಾರಗಳನ್ನು ಮಾಡಿಸ್ತಾರೆ. ಬಾಬಾ कहते हैं आपनी ಪತ್ ಇಜ್ಜತ್ ಮತ್ ಗವಾओ. ಬಾಬಾನು ಹೇಳ್ತಾರೆ ನಿಮ್ಮ ಗೌರವವನ್ನು ಕಳ್ಕೊಬೇಡಿ. ಪಢಾಯಿ ಮೇ ಲಗ್ ಜಾನೆ ಕಾ ಪುರುಷಾರ್ಥ ಕರೋ. ಸ್ಟಡೀಸ್ನಲ್ಲಿ ತಲ್ಲೀನರಾಗುವಂಥ ಪುರುಷಾರ್ಥವನ್ನು ಮಾಡಿ. अपने को ಆತ್ಮ ಸಮಜ್ ಮಾಮೇಕಂ ಯಾದ್ ಕರೋ, ವಹಿ ಪತಿತ್ ಪಾವನ ಹೈ. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿ, ಅವರೇ ಪತಿತ ಪಾವನಾಗಿದ್ದಾರೆ. ದುನಿಯಾ ಮೇ ಕೋಯಿ ಪತಿತ ಹೈ ನಹಿ. ಪ್ರಪಂಚದಲ್ಲಿ ಯಾರೂ ಪತಿತರು ಇಲ್ಲವೇ ಇಲ್ಲ. ಶಿವ್ ಭಗವಾನ್ ವಾಚ್ ಜಬ್ಕಿ ಕೇತೆ ಹೇ ಸರ್ವಕ ಸದ್ಗತಿದಾತ ಪತಿತ್ ಪಾವನ್ ಏಕ. ಶಿವ್ ಭಗವಾನ್ ವಾಚ ಇದೆ, ಹೇಳ್ತಾ ಇದ್ದಾರೆ ಸರ್ವರ ಸದ್ಗತಿದಾತ ಪತಿತ ಪಾವನ ಒಬ್ಬರೇ. ಅನ್ಕೋತು ಸಬ್ ಯಾದ್ ಕರ್ತೆ ಹೇ, ಆ ಭಗವಂತನೆಲ್ಲರೂ ನೆನಪು ಮಾಡ್ತಾರೆ. ಪರಂತು ಜಬ್ ಅಪ್ನೆ ಕೋ ಆತ್ಮ ಬಿಂದಿ ಸಮಜೆ, ಅದು ಕೂಡ ಯಾವಾಗ ತಮ್ಮನ್ನು ತಾವು ಆತ್ಮ ಬಿಂದು ಅಂತ ತಿಳ್ಕೊಂಡಾಗ್ಲೇ. ಯಾದ್ ಭಿ ಆಯೆ ತ ತುಮ್ ಸಮಜಾ ಸಕ್ತೆ ಹೋ, ನೆನಪು ಬಂದಾಗ್ಲೇ ನೀವು ತಿಳ್ಕೊಬೋದು ಅಂತಾರೆ ಬಾಬು. ನೆನಪಿನಲ್ಲಿ ಇದ್ದಾಗಲೇ ನೀವು ಇದೆಲ್ಲ ವಿಚಾರಗಳನ್ನು ತಿಳ್ಕೊಳಕ್ಕೆ ಸಾಧ್ಯ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿಕ್ಕೂ ಸಾಧ್ಯ. तुम जानते हो हमारी ಆತ್ಮ 84 ಜನ್ಮों का ಪಾರ್ಟ್ ನೋಂದಾ ಹುआ है. ನಿಮಗೂ ಗೊತ್ತಿದೆ ನಾವು ಆತ್ಮಗಳದು 84 ಜನ್ಮಗಳ ಪಾತ್ರ ಅನ್ನೋದು ಫಿಕ್ಸ್ ಆಗಿದೆ. ಕವಿ ವಿನಾಶ ನಹಿ ಹೋನೆ ಕಾ, ಇದೆಂದೂ ಆತ್ಮದಲ್ಲಿರೋ ಪಾತ್ರ ನಾಶ ಆಗೋದಿಲ್ಲ. ಸಮಜ್ನ ಕೊಯ್ ಮಾಸಿಕ ಗರ್ನೆ, ಇದೇನು ತಿಳ್ಕೊಳ್ಳೋದು ಚಿಕ್ಕಮ್ಮನ ಮನೇಲಿ ಊಟ ಮಾಡೋದಷ್ಟು ಸಲೀಸಲ್ಲ. ಭೂಲ್ ಜಾತೆ ಇಸ್ಲಿಯೇ ಕೊಯ್ ಕೋವಿ ಸಮಜಾ ನಹಿ ಸಕ್ತೆ. ಮರ್ತೋಗ್ಬಿಡ್ತಾರೆ ಕೆಲವ್ರಿಗೆ ತಿಳ್ಕೊಳ್ಳೋಕ್ಕೆ ಆಗೋದಿಲ್ಲ. ದೇಹಾಭಿಮಾನನೇ ಬಿಲ್ಕುಲ್ ಈ ಸಬ್ಕೋ ಮಾರ್ಡಲ್ಲ. ದೇಹಾಭಿಮಾನ ಸಂಪೂರ್ಣವಾಗಿ ಎಲ್ಲರನ್ನೂ ಸೋಲಿಸ್ಬಿಟ್ಟಿದೆ. ಮೃತ್ಯುಲೋಕ ಬಂದ್ ಪಡ ಹೈ. ಈ ಪ್ರಪಂಚ ಏನಾಗ್ಬಿಟ್ಟಿದೆ, ಮೃತ್ಯುಲೋಕ ಆಗೋಗ್ಬಿಟ್ಟಿದೆ. ಸಬ್ ಅಕಾಲಲ್ಲಿ ಮರ್ತೆ ರಹತೆ ಹೈ. ಎಷ್ಟೋ ಜನ ಅಕಾಲಿಕ ಮರಣಗಳಲ್ಲಿ ಸಾಯ್ತಾ ಇರ್ತಾರೆ. ಜೈಸೆ ಜಾನುವಾರ್ ಪಂಚಿ ಆದಿ ಮರ್ ಜಾತೆ ವೈಸೆ ಮನುಷ್ಯ ಭಿ ಮರ್ ಜಾತೆ. ಪ್ರಾಣಿಗಳು ಸತ್ತಂಗೆ, ಪಕ್ಷಿಗಳು ಸತ್ತಂಗೆ ಜನರು ಸಾಯ್ತಾ ಇರ್ತಾರೆ. ಏನು ವ್ಯತ್ಯಾಸ ಇಲ್ಲ ಪ್ರಾಣಿಗಳಿಗೂ ಮನುಷ್ಯರಿಗೂ. ಲಕ್ಷ್ಮೀನಾರಾಯಣದು ಅಮರಲೋಕಕ್ಕೆ ಮಾಲೀಕತೇನ. ಲಕ್ಷ್ಮೀನಾರಾಯಣರು ಅಮರಲೋಕಕ್ಕೆ ಮಾಲೀಕರಾಗಿದ್ರಲ್ವ. ಅಕಾಲೆ ಮೃತ್ಯು ವಹ ಓತಿ ನಹಿ ದುಃಖ ಹಿ ನಹಿ.
ಅಕಾಲಿಕ ಮರಣಗಳು ಇರೋದಿಲ್ಲ, ಅಲ್ಲಿ ದುಃಖಗಳು ಇರೋದಿಲ್ಲ. ಯಾತೋ ದುಃಖ ಹೋತಾ ಹೇ ಜಾಕರ್ ಮರ್ತೆ ಹೇ. ಈ ಕಲಿಯುಗದಲ್ಲಿ ದುಃಖ ಆಗ್ತಾ ಇರುತ್ತೆ, ಹೋಗಿ ಸಾಯ್ತಾರೆ. ಅಕಾಲಿಕ ಮೃತ್ಯು ಆಪೇ ಹಿ ಲೇ ಜಾತೆ ಹೇ. ಎಷ್ಟೋ ಜನರನ್ನ ಅಕಾಲಿಕ ಮರಣಗಳು ಕರ್ಕೊಂಡೋಗುತ್ತೆ. ಯಾ ಮಂಜಿಲ್ ಬಡಿ ಊಂಚಿ ಹೇ. ಈ ಜ್ಞಾನದ ಗುರಿ ಉನ್ನತವಾಗಿದೆ. ಕಭಿ ಭಿ ಕ್ರಿಮಿನಲ್ ಐ ನಾ ಬನೆ, ಇಸ್ಮೇ ಮೆಹನತ್. ಎಂದೂ ವಿಕಾರಿ ಆಗಬಾರ್ದು ದೃಷ್ಟಿ, ಇದನ್ನಲ್ಲೇ ಕಷ್ಟ ಇರೋದು. ಇದನ್ನ ಒಂಚ್ ಪದ ಪಾನ ಕೊಯ್ ಮಾಸಿಕಗರ್ ನಹಿ. ಇಷ್ಟು ದೊಡ್ಡ ಪದವಿಗೆ ಹೋಗೋದು ಚಿಕ್ಕಮ್ಮನ ಮನೆಯಲ್ಲಿ ಊಟ ಮಾಡಿದಷ್ಟು ಸಲಿಸಲ್ಲ. ಬಹು ದುಡ್ಡಿ ಚೈ ನಹಿ ತೋ ಥೋಡಿ ಬಾತ್ ಮೇ ಭಿ ಡರ್ ಜಾತೆ ಹೇ. ಇದರಲ್ಲಿ ಸಾಹಸ ಬೇಕು, ಇಲ್ಲ ಅಂತಂದರೆ ಸ್ವಲ್ಪ ವಿಚಾರಗಳಲ್ಲಿ ಹೆದರ್ಕೊಂಡು ಬಿಡ್ತಾರೆ. ಕೊಯ್ ಬದ್ಮಾಶ್ ಅಂದರ್ ಗುಸ್ ಆಯೆ ಹಾತ್ ಲಗಾಯೆ ತೋ ದಂಡ ಲೇಕರ್ ಬಗಾ ದೇನಾ ಚೈ. ಯಾರಾದರೂ ಅಂತ ಕೆಟ್ಟ ವ್ಯಕ್ತಿಗಳು ಒಳಗಡೆಗೆ ಬಂದುಬಿಟ್ರೆ ದಂಡ ತಗೊಂಡು ಒಡೆದು ಆಚೆ ಕಳಿಸ್ಬಿಡ್ರಿ ಅಂತಾರೆ ಬಾಬು. ಡರ್ಪೋಕ್ ತೋಡಿ ಬನ್ನ ಚೈ ಅಂತ ಅವರಿಂದ ಹೆದರ್ಕೋಬಾರ್ದು. ಶಿವಶಕ್ತಿ ಪಾಂಡವ ಸೇನಾ ಗಾಯುವಿನ ಬಾಬಾ ಅವ್ರು ಎಷ್ಟು ಧೈರ್ಯ ತುಂಬ್ತಾ ಇದ್ದಾರೆ ನೋಡಿ. ಶಿವಶಕ್ತಿ ಪಾಂಡವ ಸೇನೆದು ಗಾಯನ ಇದೆಯಲ್ವಾ, ಜೋ ಸ್ವರ್ಗ ಕಾ ದ್ವಾರ ಕೋಲ್ತೆ ಹೇ. ಬಾಬಾ ಅವ್ರು ಸ್ವರ್ಗದ ಗೇಟನ್ನು ತೆಗಿತಾ ಇದ್ದಾರೆ. ನಾಮ್ ಬಾಲಾ ಹೇ ಐಸಾ ಬಹುತ್ ದೂರಿ ವಿಚಯ್ಯ. ಹೆಸರು ಪ್ರಸಿದ್ಧಿ ಮಾಡಬೇಕು ಅಂದರೆ ಬಹುತ್ ದೂರ ಇರಬೇಕು. ಜಬ್ ಸರ್ವಶಕ್ತಿವಾನ್ ಬಾಪ್ಗೆ ಯಾದ್ ಮೇ रहेंगे ತಬ್ ವ ಶಕ್ತಿ ಪ್ರವೇಶ ಕರೆ. ಯಾವಾಗ ಸರ್ವಶಕ್ತಿವಂತ ತಂದೆ ನೆನಪಿನಲ್ಲಿ ಇರ್ತೀರೋ ಆವಾಗ ನಿಮಗೆ ಪವರ್ ಬರುತ್ತೆ. अपने को आत्मा समझ बाप को याद करना बस योग अग्नि से ही विकर्म विनाश होंगे. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡಬೇಕು. ಯೋಗ ಅನ್ನೋ ಅಗ್ನಿಯಿಂದಲೇ ವಿಕರ್ಮಗಳು ವಿನಾಶ ಆಗುತ್ತೆ. ಫಿರ್ ವಿಕರ್ಮಾಜಿತ್ ರಾಜ ಪಂಜೆ. ಆವಾಗ ವಿಕರ್ಮಾಜಿತ್ ರಾಜರು ಆಗ್ಬಿಡ್ತೀರಾ. ಮೆಹನತ್ ಹೈ ಯಾದ್ಕಿ ಜೋ ಕರೆಗ ಸೋ ಪಾಯೇಗ. ಕಷ್ಟಪಡಬೇಕು ನೆನಪಿಂದು. ಯಾರು ಮಾಡ್ತಾರೆ ಅವರು ಪಡಿತಾರ. ದೂಸರೋಂಕೋ ಭಿ ಸಾವಧಾನ್ ಕರ್ನಾ. ಬೇರೆಯವ್ರನ್ನೂ ಎಚ್ಚರಿಸಿ. ಯಾದ್ ಕಿ ಯಾತ್ರಾ ಸೇ ಹಿ ಬೇಡ ಪಾರ್ ಹೋಗ. ನೆನಪಿನ ಯಾತ್ರೆಯಲ್ಲಿ ಇದ್ದಾಗ ದೋಣಿ ಏನಾಗುತ್ತೆ, ಪಾರಾಗುತ್ತೆ. ಪಡಾಯಿಕೋ ಯಾದ್ ಕಿ ಯಾತ್ರಾ ಕಹಾ ಜಾತಾ ಹೈ. ವಿದ್ಯೆಗೆ ನೆನಪಿನ ಯಾತ್ರೆ ಅಂತ ಹೇಳಲಾಗುತ್ತೆ. ವಹೇ ಜಿಸ್ಮಾನಿ ಯಾತ್ರಾ ಯಹೇ ರೂಹಾನಿ ಯಾತ್ರಾ. ಅದು ಶಾರೀರಿಕವಾಗಿರ್ತಕ್ಕಂಥ ಯಾತ್ರೆ ಆಗಿದೆ, ಇದು ಆತ್ಮಿಕ ಯಾತ್ರೆ ಆಗಿದೆ. ಸೀದಾ ಶಾಂತಿಧಾಮ ಅಪ್ನೆ ಘರ್ ಚಲೇ ಜಾಯಂಗೆ. ಡೈರೆಕ್ಟಾಗಿ ನಾವು ಶಾಂತಿಧಾಮಕ್ಕೆ ಹೊರಟೋಗ್ತೀವಿ, ನಮ್ಮ ಮನೆಗೆ ಹೊರಟೋಗ್ತೀವಿ. ಬಾಬಾ ಭಿ ಘರ್ ಮೇ ರಹತೆ ಹೇ, ಮುಂಜೆ ಯಾದ್ ಕರ್ತೆ ಕರ್ತೆ ತುಮ್ ಘರ್ ಪಹುಂಚ್ ಜಾಯಂಗೆ. ಬಾಬಾನೇ ಹೇಳ್ತಾರೆ, ನೀವು ನನ್ನನ್ನು ನೆನಪು ಮಾಡ್ತಾ ಮಾಡ್ತಾ ನೀವು ಮನೆಗೆ ಬಂದು ತಲುಪಿಬಿಡ್ತೀರಾ. ಯಾ ಸಬ್ಕೋ ಪಾರ್ಟ್ ಬಜಾನ ಹೈ. ಇಲ್ಲಿ ಎಲ್ರಿಗೂ ಅವ್ರವ್ರ ಪಾತ್ರನ ಅವರು ಅಭಿನಯಿಸಲೇಬೇಕು. ಡ್ರಾಮಾ ತೋ ಅವಿನಾಶಿ ಚಲ್ತಾ ಹಿ ರಹತಾ ಹೈ. ಈ ಸೃಷ್ಟಿ ಚಕ್ರ ಅಂತ ಅವಿನಾಶಿಯಾಗಿ ನಡೀತಾ ಇರುತ್ತೆ. ಬಚ್ಚೋं को समझाते रहते हैं, एक तो बाप को याद करते रहो, फिर दूसरा पवित्र भी बनो. ಒಂದಂತೂ ತಂದೆ ನೆನಪನಾಡ್ತಾ ಇರಿ, ಇನ್ನೊಂದು ಪವಿತ್ರ ಆತ್ಮಗಳಾಗಿ ದೈವಿ ಗುಣ ಭೀ ಧಾರಣ ಕರೋ. ದೇವತಾ ಗುಣಗಳನ್ನು ಧಾರಣೆ ಮಾಡಿ. ಜಿತನಾ ಸರ್ವಿಸ್ ಕರೆಂಗೆ ಉತನಾ ಊಂಚ್ ಪದ ಪಾಯಂಗೆ. ಎಷ್ಟೆಷ್ಟು ಸೇವೆ ಮಾಡ್ತೀರೋ ಅಷ್ಟು ಒಳ್ಳೆ ಪದವಿಗೆ ಹೋಗ್ತೀರಾ. ಕಲ್ಯಾಣಕಾರಿ ಜರೂರ್ ಬನ್ನ ಹೈ. ಎಲ್ಲರ ಕಲ್ಯಾಣನೂ ಮಾಡಲೇಬೇಕು ಅವಶ್ಯಕವಾಗಿ. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. सदा याद रहे सर्वशक्तिवान बाप हमारा साथ है. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಮ್ಮ ಜೊತೆಯಲ್ಲಿ ಸರ್ವಶಕ್ತಿವಂತ ಇದ್ದಾರೆ. ಇಸ್ ಸ್ಮೃತಿ ಸೇ ಶಕ್ತಿ ಪ್ರವೇಶ ಕರೆಂಗೆ ವಿಕರ್ಮ ಭಸ್ಮ ಹೋಂಗೆ. ಈ ಸ್ಮೃತಿಯಲ್ಲಿದ್ದಾಗ ನಿಮ್ಮಲ್ಲಿ ಶಕ್ತಿ ಅನ್ನೋದು ಪ್ರವೇಶ ಆಗುತ್ತೆ. ನೀವು ವಿಕರ್ಮಾಜಿತರು ಹಾಕ್ತೀರಾ. ಶಿವ ಶಕ್ತಿ ಪಾಂಡವ ಸೇನಾ ನಾಮ್ ಹೇ ತೋ ಬಹು ದೂರಿ ದಿಖಾನಿ. ಶಿವಶಕ್ತಿ ಪಾಂಡವ ಸೈನ್ಯದ ಹೆಸರಿದೆ ಅಂದರೆ ತುಂಬ ನೀವು ಸಾಹಸವನ್ನು ತೋರಿಸ್ಬೇಕು. ಡರ್ಪೋಕ್ ನಹಿ ಬನ್ನ, ಹೆದರ್ಕೋಬೇಡ್ರಿ ಅಂತಾರೆ. ಜೀತೆ ಜಿ ಮರ್ನೆ ಕೆ ಬಾದ ಯ ಅಹಂಕಾರ ನಾ ಆಯಕೆ ಮೈ ಸರೆಂಡರ್ ಹೂ. ಬಾಬಾ ಅವ್ರ ಮಕ್ಕಳಾಗಿ ಸರೆಂಡರ್ ಆದಮೇಲೆ ಬದುಕಿದ್ದು ಸತ್ತೋದ ನಂತರ ನಾನು ಸರೆಂಡರ್ ಆಗಿದ್ದೀನಿ ಅನ್ನೋ ಅಹಂಕಾರನ ಬರಬಾರ್ದು. ಸರೆಂಡರ್ ಹೋ ಪುಣ್ಯಾತ್ಮ ಬನ್ ಅವ್ರಂಕೋ ಬನಾನ. ಸರೆಂಡರ್ ಆಗಿದ್ದೀರಿ ಓಕೆ, ಪುಣ್ಯಾತ್ಮರಾಗಿ ಬೇರೆಯವ್ರನ್ನೂ ಪುಣ್ಯಾತ್ಮನಾಗಿ ಮಾಡಿ. ಇಸ್ಮೇ ಹಿ ಫಾಯ್ದಾ, ಇದರಲ್ಲೇ ಲಾಭ ಇದೆ ಅಂತಾರೆ. वरदान अपनी शुभ भावना द्वारा निर्बल आत्माओं में बल भरने वाले सदा शक्ति स्वरूप भव.
ತಮ್ಮ ಶುಭ ಭಾವನೆಯಿಂದ ನಿರ್ಬಲ ಆತ್ಮಗಳಲ್ಲಿ ಕೂಡ ಬಲವನ್ನು ತುಂಬಿಸುವಂಥವರು ಶಕ್ತಿ ಸ್ವರೂಪರು ಹಾಗೆ. सेवादारी बच्चों की विशेष सेवा है, स्वयं शक्ति स्वरूप रहना है और सर्व को भी शक्ति स्वरूप बनाना है. ಸೇವಾದಾರಿ ಮಕ್ಕಳ ವಿಶೇಷ ಸೇವೆ ಆಗಿದೆ, ಸ್ವಯಂ ಶಕ್ತಿ ಸ್ವರೂಪರು ಆಗಬೇಕು ಮತ್ತು ಸರ್ವರನ್ನು ಕೂಡ ಶಕ್ತಿ ಸ್ವರೂಪರನ್ನಾಗಿ ಮಾಡಬೇಕು. ಅರ್ಥಾತ್ ನಿರ್ಬಲ ಆತ್ಮವೊಮ್ಮೆ ಬಲ್ ಬರ್ನಾ ಹೈ, ಅಂದರೆ ಶಕ್ತಿನೇ ಇಲ್ಲದೆ ಇರತಕ್ಕಂಥ ಆತ್ಮಗಳಲ್ಲಿ ಶಕ್ತಿ ತುಂಬಿ. ಇಸ್ಕೆ ಲಿಯೆ ಸದಾ ಶುಭ ಭಾವನಾ ಶ್ರೇಷ್ಠ ಕಾಮನಾ ಸ್ವರೂಪ ಬನೋ. ಅದಕ್ಕೋಸ್ಕರ ಸದಾ ಶುಭ ಭಾವನೆಯನ್ನು ಇಟ್ಕೊಳ್ಳಿ, ಶ್ರೇಷ್ಠ ಕಾಮನೆಯನ್ನು ಇಟ್ಕೊಳ್ಳಿ, ಆ ಸ್ವರೂಪರಾಗಿ. शुभ भावना का अर्थ यह नहीं कि किसी को भावना रखते रखते उनके ಭಾವವಾನ್ ಹೋ ಜಾವೋ. ಶುಭ ಭಾವನೆ ಈ ರೀತಿನೂ ಅಲ್ಲ, ಯಾರ ಬಗ್ಗೆ ಭಾವನೆಗಳನ್ನು ಇಟ್ಕೊಳ್ತಾ ಅವರ ಒಂದು ವಶವಾಗಬಾರ್ದು ಅಂತಾರೆ. ಈ ಗಲ್ತಿ ನಹಿ ಕರ್ನ, ಈ ರೀತಿ ಗಲ್ತಿ ತಪ್ಪು ಮಾಡಬೇಡಿ. ಶುಭ ಭಾವನಾ ಬಿ ಬೇಹದ್ ಕಿ ಹೋ. ಶುಭ ಭಾವನೆ ಅಂದರೆ ಬೇಹದ್ ನಿಂತಿರಬೇಕು. ಏಕೆ ಪ್ರತಿ ವಿಶೇಷ ಭಾವನಾ ಯಾ ನುಕ್ಸಾನ್ಕಾರಕ. ಒಬ್ಬರ ಬಗ್ಗೆನೇ ಶುಭ ಭಾವನೆ ಇಟ್ಕೊಂಡ್ರೆ ಅದು ನಾಶ ಮಾಡಿಸುತ್ತೆ. इसलिए बेहद की स्थिति हो, निर्बल आत्माओं को अपने प्राप्त हुई शक्तियों का आधार से ಶಕ್ತಿ ಸ್ವರೂಪ बनाओ. ಅದರಿಂದ ಬಾಬಾ ಹೇಳ್ತಿದ್ದಾರೆ, ನಿರ್ಬಲ ಆತ್ಮಗಳಿಗೂ ಕೂಡ ತಮಗೆ ಪ್ರಾಪ್ತಿಯಾಗಿರುವಂಥ ಶಕ್ತಿಗಳ ಆಧಾರದಿಂದ ಅವರನ್ನು ಶಕ್ತಿ ಸ್ವರೂಪರನ್ನಾಗಿ ಮಾಡಿ. स्लोगन, अलंकार ब्राह्मण जीवन का श्रृंगार है, इसलिए अलंकारी बनो, देह अहंकारी नहीं. ಅಲಂಕಾರ ಬ್ರಾಹ್ಮಣ ಜೀವನದ ಶೃಂಗಾರ ಆಗಿದೆ, ಅದರಿಂದ ಅಲಂಕಾರಿಗಳಾಗಿ, ಆದರೆ ಅಹಂಕಾರಿಗಳು ಆಗಬೇಡಿ. ಅಚ್ಚಾ, ಓಂ ಶಾಂತಿ.